ಮುದುಗಮ್ಮ ಜಾತ್ರೆ ಡೇ 3 ವ್ಲಾಗ್ ಆಗಿರೋದು ನಮ್ಮ ಅತ್ತೆ ಬಂದಿದ್ರು. ಸೊ ಹಾಗಾಗಿ ಜಾತ್ರೆ ನೋಡೋಣ ಅಂತ ಹೋದ್ವಿ. ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇರ್ತಾರೆ. ನಾವು ಫ್ಯಾಮಿಲಿ ಸಿಕ್ತು ಅವರೆಲ್ಲರೂ ಸಿಡಿ ಕೊಡೋದಕ್ಕೆ ಅಂತ ಹೋದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಅಣ್ಣ ಹೊಡೆದಿದ್ದು ಯಾವಾಗಲೂ ಹೈಟಾಗಿ ಹೋಗುತ್ತೆ. ತುಂಬಾ ಫೋಟೋಸ್ ತಗೊಂಡು ಮತ್ತೆ ನಾವು ಒಂದು ಗ್ರೂಪ್ ಫೋಟೋಸ್ ಮಕ್ಕಳಿಗೆಲ್ಲ ಗೇಮ್ ಆಡ್ಸೋಣ ಅಂತ ಹೋದ್ವಿ. ಅಷ್ಟು ನನಗೆ ಜಾಯಿಂಟ್ ವೀಲ್ ಆಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಟಾಪ್ ಅಲ್ಲಿ ಜಾಯಿಂಟ್ ವೀಲ್ ಅಲ್ಲಿ ಕುತ್ಕೊಂಡು ನೋಡೋದಕ್ಕೆ ವ್ಯೂ ಅಂತ ತುಂಬಾ ಚೆನ್ನಾಗಿರುತ್ತೆ. ದೇವರಿಗೆ ಅಲಂಕಾರ ಮಾಡಿರೋದನ್ನ ನೋಡೋಕೆ ಎಷ್ಟು ಚಂದ ಅಲ್ವಾ. ಅನುರಾಧ ಭಟ್ ಅಂತಾನೆ ಎಲ್ಲರಿಗೂ ಗೊತ್ತಿರುತ್ತೆ. ಪ್ಲೇ ಬ್ಯಾಕ್ ಸಿಂಗರ್, ತೆಲುಗು ಆಕ್ಟರ್ ಇದಾರಲ್ಲ ಚಿರಂಜೀವಿ ಅವ್ರ ತರನೇ ಗದಗಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದೆ. ಅದು ಫಸ್ಟ್ ಬರೋದು ಮಧುಗಮ್ಮ ಪಲ್ಲಕ್ಕಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಲಗವಿಕಮ್ಮ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಮುದುಗಮ್ಮ ಜಾತ್ರೆ ಡೇ 3 ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ನಾನು ಡೇ 1 ಡೇ 2 ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ಇವತ್ತು ಸಂಡೇ ಏನೇನಿರುತ್ತೆ ಏನಾಗುತ್ತೆ ಅಂತ ಏನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಬ್ಬೊಬ್ಬರು ರೆಡಿ ಆಗ್ತಿದ್ರು. ನಮ್ಮ ಅತ್ತೆ ಬಂದಿದ್ದರು. ಸೊ ಅವರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು. ನಾವು ಹಾಗೆ ಹೋಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಹಾಗೆ ನಾವೆಲ್ಲರೂ ರೆಡಿಯಾಗಿ ಜಾತ್ರೆ ನೋಡೋಣ ಅಂತ ಹೋದ್ವಿ. ಜಾತ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಸಂಡೇ ಜನ ನೋಡೋಕ್ಕೂ ಜಾಸ್ತಿ ಇರ್ತಾರೆ. ಹಾಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಸಿಕ್ತು. ಅವರೆಲ್ಲರೂ ನೋಡ್ತಾ ಇದ್ದೀರಲ್ವ, ಅವ್ರು ನಮ್ಮಪ್ಪ ಅವರ ಅಣ್ಣ ತಮ್ಮ ಅಕ್ಕ ತಂಗಿಯರು. ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಸೊ ಜಾತ್ರೆಯಲ್ಲಿ ಅವರು ಬಂದಿದ್ದರು. ನಾವು ಹಂಗೆ ಅವ್ರನ್ನ ಮೀಟ್ ಮಾಡಿಕೊಂಡು ಸಿಡಿ ಕೊಡೋದಕ್ಕೆ ಅಂತ ಹೋದ್ವಿ. ಮಕ್ಕಳಿಗೆ ಸಿಡಿ ಕೊಟ್ಟರೆ ಸಿಡಿಗಣ್ಣನ ಹತ್ರ ಅಲ್ಲಿ ಕೂರಿಸ್ಬಿಟ್ಟು ಹೂವು ಹಾಕಿ ಅಲ್ಲಿ ಕೂರಿಸಿ ಕೊಡ್ತಾರೆ. ಅಲ್ಲಿ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಅಕ್ಕನ ಮಕ್ಕಳಿಗೆ ಚಿಕ್ಕವರಿಗೆ ಕೊಡಬೇಕು, ಒಂದು 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಕೊಡಬೇಕು. ಸೊ ನಾವು ಅಕ್ಕನ ಮಕ್ಕಳು ಇನ್ನೂ ಚಿಕ್ಕವರಾಗಿರೋದ್ರಿಂದ ಅವರಿಬ್ಬರಿಗೂ ಕೊಡೋಕ್ಕೆ ಹೋಗಿದ್ವಿ. ಈಗ ಕೂರಿಸ್ಬಿಟ್ಟು ಅವರಿಬ್ಬರನ್ನು ಎಲ್ಲ ಸಿಡಿ ಕೊಡಿಸ್ಕೊಂಡು ನಾವು ಬಂದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ದೇವಸ್ಥಾನದ ಹತ್ರ ತುಂಬ ಚೆನ್ನಾಗಿತ್ತು ತೇರುಗಳು ನೋಡೋದಕ್ಕೆ ಬೆಳಿಗ್ಗೆ. ಅದಕ್ಕೆ ದೇವ್ರ ಹತ್ರ ಹೋಗಿ ದೇವಸ್ಥಾನದ ಹತ್ರ ಅಲ್ಲಿ ತೇರುಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಬಾಳೆಹಣ್ಣನ್ನು ಹೊಡಿಬೇಕು. ಆ ಬಾಳೆಹಣ್ಣು ಎಷ್ಟು ದೂರ ಹೋಗುತ್ತೆ ಅಂತ ನೋಡ್ತಾರೆ. ಆ ಬಾಳೆಹಣ್ಣನ್ನು ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಾನು, ನಮ್ಮಮ್ಮ, ನಮ್ಮಕ್ಕ, ನಮ್ಮಣ್ಣ ಎಲ್ಲರೂ ಟ್ರೈ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ದೂರ ಅಷ್ಟೇ ಹೋಯ್ತು ನಾವೆಲ್ಲ ಹೊಡೆದಾಗ. ಬಟ್ ನಮ್ಮಣ್ಣ ಟ್ರೈ ಮಾಡ್ದ. ನಮ್ಮಣ್ಣ ಹೊಡೆದಿದ್ದು ಯಾವಾಗಲೂ ಹೈಟಾಗಿ ಹೋಗುತ್ತೆ, ತುಂಬ ಕಲಶದ ಹತ್ರ ಹೋಗುತ್ತೆ. ಅಷ್ಟು ಚೆನ್ನಾಗಿ ಹೊಡಿತಾನೆ ನಮ್ಮಣ್ಣ. ಹಾಗೆಯೇ 2 ಕಾಯಿನ ಇಟ್ಕೊಂಡು ಚೆನ್ನಾಗಿ ಹೊಡಿತಿದ್ದ. ನಾವೆಲ್ಲರೂ ಟ್ರೈ ಮಾಡ್ತಿದ್ವಿ. ಮತ್ತು ಅಲ್ಲಿ ಚಿಕ್ಕದಾಗಿ ತೇರು ಕಟ್ಟಿದ್ರು. ಆ ಚಿಕ್ಕ ತೇರು ಹತ್ರ ಫೋಟೋಸ್ ತಗೊಂಡು ಮತ್ತು ನಾವು ಒಂದು ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಸೊ ನಾವೆಲ್ಲ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡಿದ್ದಾದಮೇಲೆ ಮಕ್ಕಳಿಗೆಲ್ಲ ಗೇಮ್ ಆಡ್ಸೋಣ ಅಂತ ಹೋದ್ವಿ. ಅಲ್ಲಿ ಮಕ್ಕಳು ಆಟ ಆಡುವಂಥದ್ದು ಗೇಮ್ಸು ತುಂಬ ಇತ್ತು ಮತ್ತು ದೊಡ್ಡವ್ರಿಗೂ ತುಂಬ ಇತ್ತು. ಜಾತ್ರೆ ಅಂದರೆ ಹಾಗೆ ಅಲ್ವಾ, ಏನಾದರೂ ಆಟ ಆಡಲೇಬೇಕು. ಸೊ ನಮ್ಮ ಅಕ್ಕನ ಮಕ್ಕಳಿಗೆಲ್ಲರಿಗೂ ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ ಆಡಿಸಿ ಅವ್ರಿಗೆ ಯಾವುದ್ಯಾವ್ದು ಆಟ ಎಲ್ಲ ಆಡ್ತಾರೋ ಅದೆಲ್ಲ ಆಟ ಆಡಿಸಿದ್ವಿ. ಒಂದು ಜೀಪು ಮತ್ತು ಅದೆಲ್ಲ ಆಡಿಸ್ಕೊಂಡು ಈ ವಾಟರ್ ಗೇಮೆಲ್ಲ ಆಡಿಸ್ಕೊಂಡು ಅವ್ರಿಗೆ ಯಾವ್ದು ಗೇಮ್ ಬೇಕು ಅಂತ ಹೇಳ್ತಾರೋ ಅದೆಲ್ಲ ಆಡಿಸ್ಕೊಂಡು ನಾವು ಹೋದ್ವಿ ದೊಡ್ಡವ್ರು ಆಡುವಂಥ ಗೇಮಿಗೆ. ನಮಗೂ ಆಡೋದಕ್ಕಂತ ತುಂಬ ಇಷ್ಟ. ನನಗೆ ಜಾಯಿಂಟ್ ವೀಲ್ ಆಡಬೇಕಂದ್ರೆ ತುಂಬ ಇಷ್ಟ. ಸೊ ನಾನು, ನಮ್ಮಣ್ಣ, ನಮ್ಮಕ್ಕ ಒಂದು ಅದ್ರಲ್ಲಿ ಕುತ್ಕೊಂಡಿದ್ವಿ, ಒಂದು ತೊಟ್ಲಲ್ಲಿ. ಇನ್ನೂ ಒಂದರಲ್ಲಿ ನಮ್ಮಕ್ಕ ಇನ್ನೊಂದು ಅಕ್ಕ ಎಲ್ಲ ಕುತ್ಕೊಂಡಿದ್ದರು. ಸೊ ನಾವು ಎಲ್ಲರೂ ನೋಡಿಕೊಂಡು ಜಾತ್ರೆನ ಅಲ್ಲಿ ಮೇಲೆ ಟಾಪಲ್ಲಿ ಜಾಯಿಂಟ್ ವೀಲಲ್ಲಿ ಕುತ್ಕೊಂಡು ನೋಡೋದಕ್ಕೆ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಜಾತ್ರೆ ಫುಲ್ ಕಾಣಿಸುತ್ತೆ. ಎಷ್ಟು ಜಾತ್ರೆಯಲ್ಲಿ ಏನೇನಿದೆ ಎಲ್ಲ ಕಾಣಿಸುತ್ತೆ. ಸೊ ಅದೆಲ್ಲ ನಾವು ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮಕ್ಕಳಂದ್ರೆ ಹಾಗೆ ಅಲ್ವಾ, ಎಲ್ಲ ಶಾಪಿಂಗ್ ಕೇಳ್ತಾರೆ. ಜಾತ್ರೆ ಅಂದಮೇಲೆ ಎಲ್ಲ ಐಟಮ್ಸ್ ಬೇಕು ಅಂತಲೇ ಹಠ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಏನೇನು ಬೇಕು ಅಂತ ಅಂದ್ಬಿಟ್ಟು ತಗೊಂಡು ಬಂದ್ವಿ. ಚಿಕ್ಕ ಮಗು ಮನೇಲಿ ಇತ್ತು. ಆ ಮಗುಗೆ ಬೆಲೂನ್ ಕೊಟ್ಟರು. ತುಂಬ ಅದು ಲೈಟಿಂಗ್ಸ್ನ ನೋಡಿ ಖುಷಿ ಪಡ್ತಿತ್ತು. ಬಟ್ ಅದು ಒಂದೇ ನಿಮಿಷ ಇದ್ದಿದ್ದು, ಅದು ಹೊಡೆದಾಕ್ಬಿಟ್ಟು ಅದು ಆಟ ಆಡಿಕೊಂಡು ಮತ್ತು ಅವ್ರು ಏನೇನು ತಂದಿದ್ದಾರೆ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಎಲ್ಲರೂ ಓಪನ್ ಮಾಡಿ ಚೆಕ್ ಮಾಡ್ತಿದ್ದಾರೆ. ಅವರಿಗೆ ಮಕ್ಕಳಿಗೆ ಕ್ಯೂರಿಯಾಸಿಟಿ ಅಲ್ಲ. ಸೊ ಅದರಲ್ಲಿ ಏನಿದೆ ಹೆಂಗೆ ಆಡೋದು ಅಂತ ತೆಗ್ದು ನೋಡಬೇಕು ಅಂತ ಅವೆಲ್ಲ ಮಕ್ಕಳೆಲ್ಲ ತೆಗೆದು ನೋಡ್ತಾಯಿದ್ರು, ಆಟ ಆಡ್ತಾಯಿದ್ರು. ಸೊ ನಾವೆಲ್ಲರೂ ಈಚೆಗಡೆ ಎಲ್ಲೇ ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ವಿ. ಮಕ್ಕಳು ಎಲ್ಲರೂ ಅದು ಟ್ರೈನು ಅದು ಹೆಂಗಿದೆ ಹೇಗಿದೆ ಅಂತೆಲ್ಲ ಅದನ್ನು ರಿಮೂವ್ ಮಾಡಿ ನೋಡಿ ಆಟ ಆಡ್ತಾಯಿದ್ರು. ಸೊ ಅದೆಲ್ಲ ನೋಡ್ಕೊಂಡು ಇರೋಷ್ಟರಲ್ಲಿ ಆಂಜನೇಯನ ಮೆರವಣಿಗೆ ಬರ್ತಿತ್ತು, ಪಲ್ಲಕ್ಕಿಗೆ ಕೂರಿಸ್ಬೇಕು ಅಂತ. ಸೊ ಅದೆಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ. ನಮ್ಮ ಮಾವ, ನಮ್ಮ ಅತ್ತೆ ಅವಾಗೆಲ್ಲ ಬಂದರು. ಸೊ ಅವರೆಲ್ಲ ಬಂದಿದ್ರಲ್ವ ಅಂತ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ದೀವಿ. ನಾವು ಸಹ ಊಟ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಮಾರ್ನಿಂಗು ತುಂಬ ಜನ ಇರ್ತಾರೆ, ರಶ್ ಇರುತ್ತೆ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾವು ನೈಟ್ ಹೋಗೋಣ ಅಂತ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಜಾತ್ರೆಯಲ್ಲಿ ನೈಟ್ ನೋಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸಿಗೆ ನೋಡೋಕ್ಕೆ ತುಂಬ ಚೆಂದ ಅಲ್ವಾ. ಸೊ ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ನೈಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆದ್ರೂ ತುಂಬ ರಶ್ ಇತ್ತು, ತುಂಬ ಜನ ಅಲ್ವಾ ಸಂಡೇ.
ತುಂಬ ಜನನೂ ಬಂದಿದ್ದರು. ಆ ದೇವರಿಗೆ ಅಲಂಕಾರ ಮಾತ್ರ ಸೂಪರಾಗಿ ಮಾಡಿದ್ರು. ಆ ದೇವರಿಗೆ ಅಲಂಕಾರ ಮಾಡಿರೋದನ್ನ ನೋಡೋಕೆ ಎಷ್ಟು ಚೆಂದ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಮಧುಗಮ್ಮ ದೇವರು. ಮತ್ತು ಆ ದೇವಸ್ಥಾನದಿಂದ ಬಂದ್ವಿ. ಆ ದೇವಸ್ಥಾನದಿಂದ ಬರಬೇಕಾದ್ರೆ ಅಲ್ಲಿ ಆರ್ಕೆಸ್ಟ್ರಾ ಮಾಡ್ತಿದ್ರು. ಈ ಜಾತ್ರೆಗೆ 3 ದಿನ ಆರ್ಕೆಸ್ಟ್ರಾ ಮಾಡಿದ್ರು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನ ಆರ್ಕೆಸ್ಟ್ರಾ ಮಾಡಿದ್ರು. ಬಟ್ ಸಂಡೇ ನಾನು ಹೋದಾಗ ಅನುರಾಧ ಭಟ್ ಅವ್ರು ಬಂದಿದ್ದರು ಗೆಸ್ಟ್ ಆಗಿ. ಮತ್ತು ಅನುರಾಧ ಭಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ಲೇಬ್ಯಾಕ್ ಸಿಂಗರ್, ಫೇಮಸ್ ಸಿಂಗರ್ ಅಂತ. ಅವ್ರು ತುಂಬ ಚೆನ್ನಾಗಿ ಸಾಂಗ್ ಆಡ್ತಾಯಿದ್ರು. ಮತ್ತು ಜೊತೆಗೆ ಕಂಬದ ಗಂಗಯ್ಯ, ಸರಿಗಮಪ ಖ್ಯಾತಿಯ ಅಶ್ವಿನ್ ಶರ್ಮಾ ಅವರೆಲ್ಲ ಬಂದಿದ್ದರು. ಸೊ ಮತ್ತು ಇನ್ನೂ ಯಾರ್ಯಾರು ಸಿಂಗರ್ಸ್ ಎಲ್ಲ ಇದ್ದರು. ಸೊ ಅವರೆಲ್ಲರೂ ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಆಡ್ತಾಯಿದ್ರು. ಡ್ಯಾನ್ಸು, ಸಾಂಗು ಎಲ್ಲದರ ಜೊತೆಗೆ ಮತ್ತು ಒಬ್ಬರು ಬಂದಿದ್ದರು. ಅವರು ಜೂನಿಯರ್ ಚಿರಂಜೀವಿ ಅಂತೆ. ಚಿರಂಜೀವಿ ಥರನೇ ಕಾಣಿಸ್ತಾ ಇದ್ದರು. ತೆಲುಗು ಆ್ಯಕ್ಟರ್ ಇದ್ದಾರಲ್ಲ ಚಿರಂಜೀವಿ, ಅವ್ರ ಥರನೇ ಕಾಣಿಸ್ತಿದ್ರು. ಸಖತ್ತಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಬರಬೇಕಾದ್ರೆ ನಮಗೆ ಪಲ್ಲಕ್ಕಿ ಎಲ್ಲ ಸಿಗ್ತಾಯಿತ್ತು. ಎಲ್ಲ ಪಲ್ಲಕ್ಕಿಗಳು ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೋತವೆ. ನೈಟೆಲ್ಲ ನಿಂತ್ಕೊಂಡು ಮತ್ತು ಬೆಳಗಿನ ಜಾವ ಎಲ್ಲ ಬೀದಿಗಳಿಗೂ ಬರುತ್ತೆ. ಮತ್ತು ಆ ದೇವರುಗಳಿಗೆಲ್ಲ ನಾವು ಎಲ್ಲ ಪೂಜೆ ಮಾಡಿಸ್ಬೇಕು ಬೆಳಿಗ್ಗೆ. ಸೊ ನಾವು ಬರಬೇಕಾದ್ರೆ ಎಲ್ಲ ಸರ್ಕಲ್ಗೆ ಹೋಗಿ ದೇವಸ್ಥಾನದ ಮುಂದೆ ಹೋಗಿ ನಿಂತ್ಕೋತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಬರ್ತಾಯಿದ್ದೀವಿ. ಮತ್ತು ವಾಪಸ್ಸು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಿಕಾಸ್ ಮತ್ತೆ ಮಧ್ಯರಾತ್ರಿ ಕರ್ಗ ಬರುತ್ತೆ. ಸಂಡೇ ಮಿಡ್ ನೈಟೇ ಕರ್ಗ ಬರುತ್ತೆ. ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟರಲ್ಲಿ ಕರ್ಗ ಬಂತು. ನೈಟೆಲ್ಲ ನಿದ್ದೆ ಮಾಡಲಿಲ್ಲ. 4 ಗಂಟೆಗೆ ಕರ್ಗ ಬಂತು. ಆ ಕರ್ಗ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟು ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲ ದೇವಸ್ಥಾನದ ಹತ್ರ ಹೋಗಿ ಅದೆಲ್ಲ ಡ್ಯಾನ್ಸ್ ಮಾಡಿ ಮತ್ತು ಎಲ್ಲ ದೇವಸ್ಥಾನಗಳ ಹತ್ರ ಹೋಗಿ ಆಮೇಲೆ ಮತ್ತೆ ಮನೆ ಕಡೆಗಡೆ ಬರುತ್ತೆ. ಫಸ್ಟ್ ಈಗ ಹೋಗ್ತಾ ಇರೋದು ದೇವಸ್ಥಾನದ ಹತ್ರ, ಕರ್ಗದಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದೆ. ಅದೆಲ್ಲ ಅಲ್ಲೇ ಮುಗಿಸ್ಕೊಂಡು ಆ ಕಡೆಯಿಂದ ನಮ್ಮ ಮನೆ ಕಡೆಗೆ ಬರುತ್ತೆ ಮತ್ತೆ ವಾಪಸ್ಸು. ಅದೆಲ್ಲ ಬಂದಾಗ ನಾವು ಕರ್ಗಕ್ಕೆ ಪೂಜೆ ಮಾಡಿ ಎಲ್ಲ ಕಡ್ಡಿ ಎಲ್ಲ ಬೆಳಗಿ, ದೀಪ ಎಲ್ಲ ಬೆಳಗಿ, ಅದಕ್ಕೆ ನಮಸ್ಕಾರ ಮಾಡಿ ಮಲ್ಲಿಗೆ ಹೂವನ್ನ ಅದಕ್ಕೆ ಹಾಕಿ ಕರ್ಗದ ಮೇಲೆ ಆಶೀರ್ವಾದ ತಗೊಳ್ತೀವಿ. ಅದೆಲ್ಲ ಹೋದ್ಮೇಲೆ ಮತ್ತೆ ಬೆಳಗಿನ ಜಾವ ಎಲ್ಲ ಇದೆಲ್ಲ ಬರ್ತಾಯಿತ್ತು. ಕರ್ಗ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಡ್ಯಾನ್ಸ್ ಮಾಡೋದು ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಕರ್ಗ ನೋಡೋದಕ್ಕೂ ಪುಣ್ಯ ಇರಬೇಕು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಮತ್ತೆ ಬೆಳಗಿನ ಜಾವ ಎಲ್ಲ ಪಲ್ಲಕ್ಕಿಗಳು ದೇವಸ್ಥಾನದಿಂದ ಮನೆ ಹತ್ರಗಳಿಗೆ ಬರುತ್ತೆ. ಎಲ್ಲ ಬೀದಿಗಳಿಗೂ ಬಂದು ನಾವು ಫಸ್ಟು ಬರೋದು ಮಧುಗಮ್ಮ ಪಲ್ಲಕ್ಕಿ. ಆ ಮಧುಗಮ್ಮ ಪಲ್ಲಕ್ಕಿಗೆ ಎಲ್ಲ ಪೂಜೆ ಕೊಡ್ತೀವಿ. ಮತ್ತು ಮಧುಗಮ್ಮ ಪಲ್ಲಕ್ಕಿ ಹಿಂದೆಗಡೆನೇ ಎಷ್ಟೆಲ್ಲ ಪಲ್ಲಕ್ಕಿಗಳಿರ್ತೋ ಅಷ್ಟೆಲ್ಲ ಪಲ್ಲಕ್ಕಿಗಳನ್ನು ವಾಪಸ್ ಬರ್ತವೆ. ಎಲ್ಲ ಬೀದಿಗಳಿಗೆ ಹೋಗಿ ಎಲ್ಲ ಪಲ್ಲಕ್ಕಿಗಳನ್ನು ಎಲ್ಲದನ್ನು ನಾವು ಪೂಜೆ ಕೊಡ್ತೀವಿ. ಪೂಜೆಗೆಲ್ಲ ಕೊಟ್ಟಿದ್ದಾದ್ಮೇಲೆ ಈ ಡೇ ಕಂಪ್ಲೀಟ್ ಆಗುತ್ತೆ. ಸೊ ಜಾತ್ರೆ ಹೀಗಿತ್ತು. ಡೇ 3 ವ್ಲಾಗ್ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಯಿತಾ? ಸೊ ಡೇ 1, ಡೇ 2, ಡೇ 3 ವ್ಲಾಗ್ಸು ಮಧುಗಮ್ಮ ಜಾತ್ರೆ ಫುಲ್ ವಿಡಿಯೋ ಆಗಿತ್ತು. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.